ಕನ್ನಡ ಸಂಘ JKS ಪಾಡ್ಕಾಸ್ಟ್. ಇದು ಜಪಾನ್ ಕನ್ನಡಿಗರ ಧ್ವನಿ. ಯಶಸ್ಸು ಎಂದರೆ ಕೇವಲ ಉತ್ತಮ ವೃತ್ತಿ ಮತ್ತು ಆರ್ಥಿಕ ಸಾಧನೆಯೇ, ಅಥವಾ ಸಮಾಜಕ್ಕೆ ನಮ್ಮ ಸಮಯ, ಜ್ಞಾನ ಮತ್ತು ಸೇವೆಯನ್ನು ಅರ್ಪಿಸುವುದು ಯಶಸ್ಸಿನ ಮತ್ತೊಂದು ರೂಪವೇ? ಸ್ವಯಂ ಸೇವೆಯ ಮಹತ್ವ ಮತ್ತು ಅದರ ಜೀವನ ಪರಿವರ್ತನೆಯ ಶಕ್ತಿಯ ಕುರಿತು ಈ ವಾರದ JKS ಪಾಡ್ಕಾಸ್ಟ್ನಲ್ಲಿ ನಿಮಗಾಗಿ ತರುತ್ತಿದೆ ವಿಶೇಷ ಸಂವಾದ. ನಮ್ಮ ಅತಿಥಿ ಶ್ರೀಮತಿ ಸಫಲಾ ಕುಲಕರ್ಣಿ. ಮುಂಬೈ ವಿಶ್ವವಿದ್ಯಾಲಯದಿಂದ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಪದವಿ ಪಡೆದ ಅವರು ಹಲವು ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. 2008ರಲ್ಲಿ ಜಪಾನ್ಗೆ ನಿಯೋಜನೆಗೊಂಡು ಕೈಗಾರಿಕಾ ಕ್ಷೇತ್ರದಲ್ಲಿ ಅಮೂಲ್ಯ ಅನುಭವವನ್ನು ಪಡೆದರು. ಭಾರತದ ಪ್ರಮುಖ ವೈಜ್ಞಾನಿಕ ಮತ್ತು ತಾಂತ್ರಿಕ ಯೋಜನೆಗಳಲ್ಲಿ ಕೆಲಸ ಮಾಡಿದ ನಂತರ ಜಪಾನ್ನಲ್ಲಿ ವಿವಿಧ ತಾಂತ್ರಿಕ ಹಾಗೂ ನಿರ್ವಹಣಾ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಒಂದು ಖಾಸಗಿ ಸಂಸ್ಥೆಯ ಪ್ರತಿನಿಧಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವೃತ್ತಿ ಜೀವನದ ಜೊತೆಗೆ ಕಲೆ, ಸಂಸ್ಕೃತಿ ಮತ್ತು ಸಮಾಜ ಸೇವೆಯ ಮೇಲಿನ ಆಸಕ್ತಿಯನ್ನು ಸದಾ ಉಳಿಸಿಕೊಂಡಿದ್ದಾರೆ. 2018ರಿಂದ ಆರಂಭವಾದ ಅವರ ಸ್ವಯಂ ಸೇವಾ ಪಯಣ ಇಂದು ಅನೇಕ ಮಕ್ಕಳ ಮತ್ತು ಕುಟುಂಬಗಳ ಬದುಕಿಗೆ ಸ್ಪರ್ಶಿಸಿದೆ. ಕವಸಕಿ ಮತ್ತು ನಿಶಿಕಸಾಯ್ ಬಾಲ ಶಾಖೆಗಳಲ್ಲಿ ಮಕ್ಕಳಿಗೆ ಶ್ಲೋಕ, ಭಾರತೀಯ ಮಹನೀಯರ ಕಥೆಗಳು, ಪೌರಾಣಿಕ ಪ್ರಸಂಗಗಳು, ಚಿತ್ರಕಲೆ, ಕರಕುಶಲ ಚಟುವಟಿಕೆಗಳು, ಸೂರ್ಯ ನಮಸ್ಕಾರ ಹಾಗೂ ಧ್ಯಾನವನ್ನು ಬೋಧಿಸಿದ್ದಾರೆ. ಅನಾಥ ಮಕ್ಕಳಿಗೆ ಇಂಗ್ಲಿಷ್ ಕಲಿಸುವುದು, ಬಟ್ಟೆ ಸಂಗ್ರಹ ಮತ್ತು ಮರುಬಳಕೆ ಅಭಿಯಾನಗಳಲ್ಲಿಯೂ ಭಾಗವಹಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಆನ್ಲೈನ್ ರಾಮಾಯಣ ತರಗತಿಯನ್ನು ನಡೆಸುತ್ತಿದ್ದು, ಗುರುಪೂರ್ಣಿಮೆ ಮತ್ತು ದಸರಾ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಜಪಾನ್ ಕನ್ನಡ ಸಂಘದ ತಂಡದ ಸದಸ್ಯೆಯಾಗಿ ಕನ್ನಡ ಭಾಷಾ ಬೋಧನೆಯಲ್ಲಿ ತೊಡಗಿಸಿಕೊಂಡಿದ್ದು, ಶಿವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಆನ್ಲೈನ್ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಇತ್ತೀಚೆಗೆ ಮಹಿಳಾ ಆರೋಗ್ಯ ಜಾಗೃತಿಗಾಗಿ ಸಂಗಿನಿ ಕಾರ್ಯಕ್ರಮದಲ್ಲಿಯೂ ಸ್ವಯಂ ಸೇವಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸ್ವಯಂ ಸೇವಾ ಕಾರ್ಯಗಳು ವ್ಯಕ್ತಿಯ ಜೀವನವನ್ನು ಹೇಗೆ ರೂಪಿಸುತ್ತವೆ? ಮಕ್ಕಳಲ್ಲಿ ಸೇವಾ ಮನೋಭಾವವನ್ನು ಹೇಗೆ ಬೆಳೆಸಬಹುದು? ಜಪಾನ್ನ ಸಮುದಾಯ ಭಾಗವಹಿಸುವಿಕೆ ಸಂಸ್ಕೃತಿಯಿಂದ ನಾವು ಏನು ಕಲಿಯಬಹುದು? ವಿದೇಶದಲ್ಲಿರುವ ಕನ್ನಡಿಗರು ಸಮಾಜಕ್ಕೆ ಅರ್ಥಪೂರ್ಣವಾಗಿ ಹೇಗೆ ಕೊಡುಗೆ ನೀಡಬಹುದು? ಇಂತಹ ಹಲವು ಆಸಕ್ತಿದಾಯಕ ವಿಷಯಗಳ ಕುರಿತು ಅನುಭವದ ಆಧಾರದ ಮೇಲೆ ನಡೆಯಲಿದೆ ಈ ವಿಶೇಷ ಸಂವಾದ. JKS ಪಾಡ್ಕಾಸ್ಟ್ ಜೂನ್ 7, 2026 ಭಾನುವಾರ ಸಂಜೆ 7:30ರಿಂದ 8:30 ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ. ಸ್ವಯಂ ಸೇವೆ ಏಕೆ? ಸ್ವಯಂ ಪ್ರೇರಿತ ಲಾಭಗಳಾಚೆಗಿನ ಮಹತ್ವ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ತಪ್ಪದೇ ವೀಕ್ಷಿಸಿ. ಧನ್ಯವಾದಗಳು. ನಮಸ್ಕಾರ.